ಇವತ್ತು ದೇವರಾಜ ಅರಸರನ್ನು ಮೀರಿ ದೇವರಾಜ ಅರಸರ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಆಭಾರಿಯಾಗಿರ್ತೀವಿ. ಉತ್ತಮ್ ಪ್ರಕಾಶ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರು ಮುಟ್ಟಿದ್ರೆ ನಾವು 25 ಲಕ್ಷ ಜನ ನಾವು ಹೋಗ್ತೀವಿ ಅಂತ. ಅಂತ ಸಂದರ್ಭ ಬರಲ್ಲ. ಉತ್ತಮ್ ಪ್ರಕಾಶ್ ಅವರ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಂದರ್ಭ ಬರಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ನಮ್ಮ ರಾಜ್ಯದ KPCC ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇರ್ತಾರೆ. ನಮ್ಮ ಹೈಕಮಾಂಡ್ ಇದೆ. ನಮಗೆ ಖರ್ಗೆ ಸಾಹೇಬ್ ಇದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅಂಟಮುಗಳ ಥರ ಇದ್ದಾರೆ. ಅವರಲ್ಲಿ ಏನು ಒಡಕಿಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಮುಖ್ಯಮಂತ್ರಿ ಆಗಬೇಕು, ಯಾವ ಟೈಮಿಗೆ ಆಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮ ಶಾಸಕರು ನಾವು ತೀರ್ಮಾನ ಮಾಡ್ತೀವಿ. ಸಮಾಜದ ಸೃಷ್ಟಿ, ಎಲ್ರಿಗೂ ಸಮಪಾಲು ಕೊಡಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅಂತ ನಾನು ಸಂದರ್ಭದಲ್ಲಿ ಹೇಳಿ, ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾನು ಸಹ ಕುರುಬ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಸಹ ಮಂತ್ರಿಯಾಗಿರೋದು ಬಹಳ ಸಂತೋಷವಾದ ವಿಚಾರ. ಕೊಟ್ಟಂತ ಆಶೀರ್ವಾದ. ಕೊತ್ತೂರು ಮಂಜುನಾಥ್ ಇಲ್ಲಿ MLA ಆಗಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮೆಲ್ಲನ್ನು ಪ್ರತಿನಿಧಿಸಬೇಕಾದ್ರೆ ಸಿದ್ದರಾಮಯ್ಯನವರು ಕೊಟ್ಟಂತ ಆಶೀರ್ವಾದ. ಕೊತ್ತೂರು ಪ್ರಕಾಶ್ ಫಸ್ಟ್ ಈ ರಾಜ್ಯದಲ್ಲಿ ಕೋಲಾರದಲ್ಲಿ MLA ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಕಾರಣ. ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಎದುರು ಕುಡಿತಾ ಇರ್ತಾರೆ ಜನ. ನೀವ್ಯಾಕ ಕೋಲಾರದವ್ರು ಬಳೆ ಸಪ್ಪೆ ಅಪ್ಪ, ಹೆಂಗ್ ಅರ್ಥ ಆಗಿಲ್ಲ ಏನು ಅಂತ. ಒಬ್ಬರೆಲ್ಲ ತರ್ಲೆಗಳೆಲ್ಲ ಮಾಡಬಾರ್ದು. ಸಿದ್ದರಾಮಯ್ಯನು ನಮ್ಮ ಲೀಡ್ರು, ಒತ್ತೂರು ಪ್ರಕಾಶ್ ನಮ್ಮ ಲೀಡ್ರು. ತಂದಿ ಕರ್ಕೊಂಡ್ಬಾಡ ಸೆಂಟ್ರೋಳ. ಸಿದ್ದರಾಮಯ್ಯ ಹೇಳ್ತಾರೆ ಒತ್ತು ಅಂತ ಹೇಳ್ತಾರೆ.